ಒಂದೇ ಒಂದು ರತ್ನವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುತ್ತದೆ. ಇವತ್ತು ನಿಜವಾದ ಜಮ್ಸ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇರುವಂತ ವಿಷಯನ ನಾನ್ ತಿಳಿಸ್ಕೊಡ್ತೀನಿ. ಕೆಲವು ಕಡೆ ಕ್ವಾಲಿಟಿ ಚೆನ್ನಾಗಿದ್ರೆ ಪ್ರೈಸು ಕೂಡ ಜಾಸ್ತಿ ಇರುತ್ತೆ, ಇನ್ನ ಕೆಲವು ಕಡೆ ಪ್ರೈಸ್ ಕಡಿಮೆ ಇದ್ರೆ ಕ್ವಾಲಿಟಿನೇ ಇರೋದಿಲ್ಲ. ಕ್ವಾಲಿಟಿ ಒಂದೇ ಇದ್ರೆ ಆಗಲ್ಲ, ಅದ್ರ ಜೊತೆ ಒಂದು ಒಳ್ಳೆ ರೀಸನಬಲ್ ಪ್ರೈಸ್ ಕೂಡ ಬೇಕಾಗುತ್ತೆ ಅಲ್ವಾ. ಬೆಂಗಳೂರಲ್ಲಿ ನಿಮ್ಗೆ ಕ್ವಾಲಿಟಿ ಜೊತೆಗೆ ಒಳ್ಳೆ ರೀಸನಬಲ್ ಪ್ರೈಸ್ ಬಂದು ಭಾರತ್ ಬ್ರೈಟ್ ಜಮ್ಸ್ ಅಲ್ಲಿ ಸಿಗುತ್ತೆ. ಇನ್ನ ಇವರು ವಂಶ ಪಾರಂಪರ್ಯವಾಗಿ ನಡ್ಸ್ಕೊಂಡ್ ಬಂದಿರುವಂತ ವ್ಯವಹಾರ ಇದಾಗಿದೆ. ಇಲ್ಲಿ ನಿಮ್ಗೆ ಯಾವುದೇ ತರ ಮೋಸ ಆಗೋದಿಲ್ಲ, ಯಾಕಂದ್ರೆ ಇವರು ವಂಶ ಪಾರಂಪರ್ಯವಾಗಿ ಈ ಬಿಸ್ನೆಸ್ ನ ನಡ್ಸ್ಕೊಂತ ಬಂದಿದ್ದಾರೆ. ಇದ್ರ ಜೊತೆಗೆ ಇಂಟರ್ನ್ಯಾಷನಲ್ ಜೆಮಾಲಜಿಕಲ್ ಇನ್ಸ್ಟಿಟ್ಯೂಟ್ ನ ಕಂಪ್ಲೀಟ್ ಮಾಡಿದ್ದಾರೆ. ಇವರು ಮೊದಲಿನಿಂದ ಹೋಲ್ಸೇಲ್ ವ್ಯಾಪಾರಸ್ಥರು. ಜನರ ಅಭಿಮಾನ ಮತ್ತು ರಿಕ್ವೆಸ್ಟ್ ನಿಂದ ಹೊಸ ರಿಟೇಲ್ ಕೌಂಟರ್ ನ ಈಗ ಓಪನ್ ಮಾಡಿದ್ದಾರೆ. ಇದರಿಂದ ಜನರಿಗೆ ತುಂಬಾ ಅನುಕೂಲ ಆಗುತ್ತೆ. ಇಲ್ಲಿ ನಿಮ್ಗೆ ಎಲ್ಲಾ ತರದ ರಾಶಿಗಳಿಗೆ ಎಲ್ಲಾ ತರದ ರತ್ನಗಳು ಕೂಡ ದೊರೆಯುತ್ತದೆ. ಇನ್ನ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಭಾರತ್ ಬ್ರೈಟ್ ಜಮ್ಸ್ ಕಡೆಯಿಂದ MD ಆದಂತಹ ಅಭಿದಿ ಸರ್ ನಮ್ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳ್ಲಿ ಬೆಳಗಲಿ ಉದ್ಧಾರ ಆಗಲಿ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಓಕೆ ಸರ್, ಮೊದಲನೇದಾಗಿ ಭಾರತ್ ಬ್ರೈಟ್ ಜಮ್ಸ್ ಎಲ್ಲಿ ಬರುತ್ತೆ ಸರ್? ಲೊಕೇಶನ್ ಏನು? ಇದು ಕಾರ್ಪೊರೇಷನ್ ಹತ್ರ ಪಕ್ಕ ಹಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್, ಅದರಿಂದ ಒಂದು 100 ಮೀಟರ್ಸ್ HMS ಕಾಂಪ್ಲೆಕ್ಸ್ ಇದೆ, ಅಲ್ಲಿ ಬರುತ್ತೆ. ಅಂದ್ರೆ ಹಲ್ಸೂರ್ ಪೊಲೀಸ್ ಸ್ಟೇಷನ್ ಇಂದ ಜಸ್ಟ್ ಒಂದು 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ. ಓಕೆ ಸರ್. ಸರ್, ಇನ್ನ ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ನ ನೀವು ನಡ್ಸ್ಕೊಂತ ಬಂದಿದ್ದೀರಾ ಸರ್? ನಮ್ಮ ತಾತ ಮುತ್ತಾತ ಅವ್ರು ಸ್ಟಾರ್ಟ್ ಮಾಡಿರೋದು ಬಿಸ್ನೆಸ್, ಅದೇ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಓಕೆ ಸರ್. ಸರ್, ಇನ್ನ ಜಮ್ಸ್ ಅಲ್ಲಿ ಎಷ್ಟು ವೆರೈಟೀಸ್ ಇದೆ ಸರ್? ನೋಡಿ ಮೇಡಮ್, ಜೆಮ್ ಸ್ಟೋನ್ ಅಲ್ಲಿ 3 ವೆರೈಟಿ ಇದೆ. ಪ್ರೀಶಿಯಸ್, ಸೆಮಿ ಪ್ರೀಶಿಯಸ್, ಅದಾದ್ಮೇಲೆ ಸಿಂಥೆಟಿಕ್. ಓಕೆ. ಪ್ರೀಶಿಯಸ್ ಕೇವಲ 9 ಸ್ಟೋನ್ ಮಾತ್ರ ಪ್ರೀಶಿಯಸ್. ಓಕೆ. ಬಟ್ ಫಾರ್ ಎಕ್ಸಾಂಪಲ್ ಡೈಮಂಡ್, ರೂಬಿ, ಹವಳ, ಹೆಸೋನೈಟ್, ಯೆಲ್ಲೋ ಸಫೈರ್, ಬ್ಲೂ ಸಫೈರ್, ಇದು ಮಾತ್ರ ಪ್ರೀಶಿಯಸ್. ಅದಾದ್ಮೇಲೆ ಮೋರ್ ದೆನ್ 200 ಸ್ಟೋನ್ಸ್ ಸೆಮಿ ಪ್ರೀಶಿಯಸ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ಸಿಂಥೆಟಿಕ್ ಅಂದ್ರೆ ಎಲ್ಲ ಏಡೀಸ್, ಎಲ್ಲ ಮ್ಯಾನ್ ಮೇಡ್ ಐಟಮ್. ಇದೆಲ್ಲವೂ ರೂಬಿ ನಾವು ತೋರಿಸ್ತಾ ಇರೋದು. ಇದರಲ್ಲಿ ಸ್ಟಾರ್ಟಿಂಗ್ ನಿಮ್ಗೆ ಈ ತರ ಕ್ವಾಲಿಟಿಯಿಂದ, ಮತ್ತೆ ಅದಾದ್ಮೇಲೆ ಇದು ಬರುತ್ತೆ ಕ್ವಾಲಿಟಿ. ಇದರಲ್ಲಿ ಹಲವಾರು ವೆರೈಟಿ ಇದೆ. ಇದು ಕನ್ನಡ ಅಲ್ಲಿ ಮಾಣಿಕ್ಯ ಅಂತ ಹೇಳ್ತೀರಾ. ಅದಾದ್ಮೇಲೆ ಇದೆಲ್ಲ ಇದು ರೂಬಿ ಸ್ಟಾರ್ ಅಂತ ಇದ್ದೀರಾ. ಇದು ಆಫ್ರಿಕನ್ ಮೈನ್, ಇದು ಆಫ್ರಿಕನ್ ಮೈನು, ಇದು ಸುಡಾನ್, ಡಾರ್ಕ್ ಕಲರ್ ಬರುತ್ತೆ ಇದು. ಅದಾದ್ಮೇಲೆ ಇದು ಮೊಜಂಬಿಕ್ಕು, ಇದು ಮಿಡ್ ರೇಂಜು, ಇದು ಒಳ್ಳೆ ರೇಂಜು, ಇದು ದೊಡ್ಡ ಸೈಜಲ್ಲಿ. ನಿಮಗೆ ಎಲ್ಲ ಥರದ ಇನ್ನೂ ಜಾಸ್ತಿ ವೆರೈಟೀಸ್ ಇದೆಯಾ, ಈಗ ವಿಡಿಯೋಲಿ ಅಷ್ಟು ತೋರ್ಸೋಕ್ಕಾಗಲ್ಲ. ಇದು ಫಾರ್ ಎಕ್ಸಾಂಪಲ್ ಒಂದಷ್ಟು ತೋರಿಸ್ತಾ ಇದ್ದೀವಿ ಅಷ್ಟೇ. ಇದು ಹವಳ, ಇದೆಲ್ಲ ನಮ್ಮ ಹತ್ರ ಎಲ್ಲ ಸೈಜು ಎಲ್ಲ ಥರದಲ್ಲಿ ಸಿಗುತ್ತೆ. ಇದು ತೋರ್ಸೋಕ್ಕೆ ನೀವು ನೋಡಿ 1 ಕ್ಯಾರೆಟಿಂದ ನಮ್ಮಲ್ಲಿ 10 ಕ್ಯಾರೆಟು, 10+ ಎಲ್ಲ ಸೈಜ್ ಬರುತ್ತೆ. ಅದಾದಮೇಲೆ ಈ ಥರದ್ದು ಇದು ತಾಳಿ ಹವಳ, ಇದು ಫೈರ್ ಓಪಲ್ ಅಂತ ಇದ್ದೀರಾ. ಇದು ನಿಮಗೆ ಡೈಮಂಡ್ ಸಬ್ಸ್ಟಿಟ್ಯೂಟ್ ಅಲ್ಲಿ ವೇರ್ ಮಾಡೋದು. ಇದು ಇಥೋಪಿಯನ್ನು ತುಲಾರಾಶಿಗೆ. ಅದಾದ್ಮೇಲೆ ಇದು ಒಳ್ಳೆ ಕ್ವಾಲಿಟಿ ಹೆಸೋನೈಟ್ ಗೌಮೆದಕಂ, ಇದು ಶ್ರೀಲಂಕನ್ ಮೈನ್, ಒಳ್ಳೆ ಕ್ವಾಲಿಟಿ ಇದು. ಇದರಲ್ಲಿ ನಿಮಗೆ ಕಮ್ಮಿ ಕ್ವಾಲಿಟಿ ಕೂಡ ಸಿಗುತ್ತೆ, ಮೀಡಿಯಂ ಕ್ವಾಲಿಟಿ ಕೂಡ ಸಿಗುತ್ತೆ, ಎಲ್ಲ ಕ್ವಾಲಿಟಿ ನಮ್ಗೆ ನಮ್ಮ ಹತ್ರ ಸಿಗುತ್ತೆ. ನೋಡಿ, ಇದು ಎಲ್ಲ ಪುಷ್ಪರಾಗ ಅಂತೀರಾ, ಯೆಲ್ಲೋ ಸಫೈರು. ಸ್ಟಾರ್ಟಿಂಗು ನಿಮಗೆ ಡಾರ್ಕ್ ಕಲರು, ಲೈಟ್ ಕಲರು, ಎಲ್ಲ ಥರ ಎಲ್ಲ ಸೈಜ್ ನಿಮಗೆ ನಮ್ಮ ಹತ್ರ ಸಿಗುತ್ತೆ. ನೋಡಿ, ದೊಡ್ಡದಿಂದ ಚಿಕ್ಕ ಸೈಜ್ವರೆಗೂ, 1 ಕ್ಯಾರೆಟಿಂದ ದೊಡ್ಡ ಸೈಜ್ವರೆಗೂ ನಿಮಗೆ ನಮ್ಮ ಹತ್ರ ಸಿಗುತ್ತೆ. ನೋಡಿ, ಇದು ದೊಡ್ಡ ಚಿಕ್ಕದು ಎಲ್ಲ ಸೈಜ್ ಸಿಗುತ್ತೆ. ಇದೆಲ್ಲ ಹಲವಾರು ವೆರೈಟೀಸ್ ಇದೆ. ಇದು ಹಲವಾರು ಬೇರೆ ಬೇರೆ ಕ್ವಾಲಿಟಿ ಮೇಲೆ. ಇದು ನೋಡಿ, ಕ್ವಾಲಿಟಿ ನೋಡಿದ್ರೆ ಇದು ಒಳ್ಳೆ ಥರ ಕ್ವಾಲಿಟಿ, ಎಲ್ಲ ಥರ ಕ್ವಾಲಿಟಿ ಇದೆ. ಕ್ವಾಲಿಟಿ ಪ್ರಕಾರ ರೈಟ್ ಇರುತ್ತೆ. ಇದು ನೋಡಿ, ಇದು ಬ್ಲೂ ಸಫೈರ್ ಅಂತೀರಾ, ನೀಲಮ್ ಅಂತ ಇದ್ರ ಕನ್ನಡಲ್ಲಿ ಹೇಳ್ತೀವಿ ನಾವು. ಇದರಲ್ಲಿ ನಿಮಗೆ ಎಲ್ಲ ಥರ ಎಲ್ಲ ಸೈಜ್ ನಮ್ಮಲ್ಲಿ ಸಿಗುತ್ತೆ. ನೋಡಿ, ಚಿಕ್ಕ ಸೈಜಿಂದ 1 ಕ್ಯಾರೆಟಿಂದ ನಿಮಗೆ ಯಾವ ಸೈಜ್ ಎಷ್ಟು ದೊಡ್ಡದು ಆಗಲಿ ನಮ್ಮ ಕಡೆ ಸಿಗುತ್ತೆ. ದೊಡ್ಡಿಂದ ದೊಡ್ಡ ಸೈಜು ಸಿಗುತ್ತೆ. ಮತ್ತು ನಾವು ISO ಸರ್ಟಿಫೈಡ್ ಐಟಮ್ ಕೂಡ ಕೊಡೋದು ನಾವು ಜಾಸ್ತಿ. ಇದು ಪಚ್ಚೆ ಎಮ್ರಾಲ್ಡ್ ಅಂತೀರಾ ಇದಕ್ಕೆ. ಇದರಲ್ಲಿ ನಿಮಗೆ ಎಲ್ಲ ಸೈಜು, ಎಲ್ಲ ಶೇಪ್ಸು, ಎಲ್ಲ ಥರ ನಿಮಗೆ ನಮ್ಮ ಹತ್ರ ಸಿಗುತ್ತೆ. ನೋಡಿ, ಎಲ್ಲ ಕ್ವಾಲಿಟಿ, ಮೀಡಿಯಂ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಥರನೂ ಸಿಗುತ್ತೆ. ದೊಡ್ಡ ಸೈಜು, ಚಿಕ್ಕ ಸೈಜು, ಎಲ್ಲ ಐಟಮ್ಸು, ಡಾರ್ಕ್ ಕಲರು, ಲೈಟ್ ಕಲರು, ಎಲ್ಲ ಥರ ನಿಮಗೆ ಸಿಗುತ್ತೆ.
ಇದು ನೋಡಿ, ಇದೆಲ್ಲ ಇದು ಮಾಲೆಗಳು, ಜಾಪ ಮಾಲೆ ಅಂತ ಇದಿರಲ್ಲ, ಅದು ಬೇರೆ ಬೇರೆ ಎಲ್ಲ ಥರ ಇದೆ ಇದರಲ್ಲಿ. ಸ್ಫಟಿಕ ಮಾಲೆ ಎಲ್ಲ ಇದೆ ನೋಡಿ ಇದರಲ್ಲಿ. ಟೈಗರ್ ಐ ಮಾಲೆ, ರೋಸ್ ಕೋಟ್ಸ್, ಟರ್ಮುಲಿನು, ಫೆರೋಜಾ ಎಲ್ಲ ಇದೆ ನೋಡಿ. ಪೈರೇಟ್ ಇದು ಕಾರ್ನೆಲಿಯನ್ನು, ಅವೆಂಚುರಿನು ಎಲ್ಲದ ಮಾಲೆಗಳು ಇದೆ ನೋಡಿ ಇದರಲ್ಲಿ. ಎಲ್ಲವು ಇದು ಸರ್ಟಿಫಿಕೇಟ್ಗಳು, ಇದರದ್ದು ಇದೆಲ್ಲವು ಎಲ್ಲ ನ್ಯಾಚುರಲ್ಲು ಬ್ರೇಸ್ಲೆಟ್ಸ್ಗಳು ಇದೆಲ್ಲವು. ಇದು ಸ್ಟಾರ್ಟಿಂಗ್ ಪ್ರೈಸು ನಿಮಗೆ 499 ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ಅದು ಬೇರೆದು ಮತ್ತೆ 299 ಅದು ಲ್ಯಾಬ್ ಗ್ರೋನಲ್ಲಿ ಸ್ಟಾರ್ಟ್ ಆಗುತ್ತೆ. ಸರ್, ಸಾಮಾನ್ಯ ಜನರಿಗೆ ಜೆಮ್ಸ್ ಬಳಸೋದ್ರಿಂದ ಏನು ಉಪಯೋಗ ಆಗುತ್ತೆ ಸರ್? ಇದು ಜೆಮ್ಸ್ ಅನ್ನೋದು ಪ್ರತಿಯೊಬ್ಬ ಮಾನವನಿಗೆ ಒಳ್ಳೆಯದೇ ಹೊರತು ಕೆಟ್ಟದಲ್ಲ. ಉದಾಹರಣೆ, ನಮ್ಮ ಮಾನವನಿಗೆ ವಿಟಾಮಿನ್ಸು ಪ್ರೋಟೀನ್ಸ್ ಹೇಗೆ ವರ್ಕ್ ಮಾಡುತ್ತೆ, ನಮ್ಮ ದೇಹಕ್ಕೆ ಒಳ್ಳೇದಾಗುತ್ತೆ, ಹಾಗೇನೆ ಇದು ರತ್ನಗಳು ನಮ್ಮ ಗ್ರಹಕ್ಕೆ ಅದು ಒಳ್ಳೇದು ಮೇಡಮ್. ಯಾವ ರತ್ನನೂ ಆ ಗ್ರಹಕ್ಕೆ ತಕ್ಕಂತ ರತ್ನ ಹಾಕೊಂಡ್ರೆ ನಾಳೆ ಆಗೋ ಕೆಲಸ ಇವತ್ತಾಗುತ್ತೆ, ಈಗಾಗಿರೋ ರತ್ನ ಇವತ್ತಿರೋ ರತ್ನ ಈಗಲೇ ಆಗ್ಬಿಡುತ್ತೆ. ಹಾಗೆ ಇದು ಇನ್ನೂ ಒಂದು ರಕ್ಷಣೆ ಮಾಡುತ್ತೆ, ಕೆಟ್ಟದಂತೂ ಮಾಡಲ್ಲ. ಇನ್ಸಿಡೆಂಟ್ ಜೊತೆ ಅದಕ್ಕೆ ಪ್ರತಿಯೊಂದಕ್ಕೆ ನಮ್ಮ ಇನ್ನೊಂದು ಶತ್ರುಗೆ ಇದು ಪ್ರೊಟೆಕ್ಷನ್ ಮಾಡುತ್ತೆ. ಎಲ್ಲಕ್ಕೂ ಇದು ಒಳ್ಳೇದು ಮೇಡಮ್. ಹಾಗಾಗಿ ಇದು ರತ್ನಗಳು ಉಪಯೋಗ ಮಾಡ್ತಾರೆ ಮೇಡಮ್. ಓಕೆ ಸರ್, ಸೂಪರ್. ಸರ್, ಇವಾಗಿನ ಜನರೇಷನ್ ಅಲ್ಲಿ ರತ್ನಗಳ ಬಗ್ಗೆ ನಂಬಿಕೆನೇ ಇರೋದಿಲ್ಲ. ಸೊ ಅಂತ ಜನರಿಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಅವ್ರು ಈಗ ಜನಗಳಿಗೆ ಏನಂದ್ರೆ ಅವ್ರಿಗೆ ಈಗ ಎಲ್ಲ ಅದು ಮೂರ್ತನನೇ ಇರೋದು. ಒಂದು ಲೆಕ್ಕ ನೋಡಿದ್ರೆ ಮೊದಲು ಮಹಾರಾಜರು ಯಾವ ಯುದ್ಧಕ್ಕೆ ಹೋಗೋ ಮುಂಚೆ ಆಗ ಪುರೋಹಿತರನ್ನ ಕರೆದು ಈ ಸಮಯಕ್ಕೆ ನಾನು ಯಾವ ರತ್ನ ಹಾಕೊಂಡು ಒಳ್ಳೆ ಅಂತ ಕೇಳಿ ಹಾಕೊಂಡೋಗಿ ಯುದ್ಧಕ್ಕೆ ಹೋಗಿ ಗೆದ್ಕೊಬರೋರು. ಹಾಗಾಗಿ ಈಗ ಜನಗಳಿಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ. ಅದು ಶುದ್ಧ ಹೇಳ್ತೀನಿ ನಾನು. ಖಂಡಿತ ಪ್ರತಿಯೊಂದು ರತ್ನ ಎವ್ರಿ ಸ್ಟೋನ್ ಹ್ಯಾಸ್ ಗಾಟ್ ಸಮ್ ಪವರ್. ಅದು ಒಳ್ಳೇದಾಗುತ್ತೆ. ಅವ್ರಿಗೆ ಲೈಫಾಗೆ ಸೆಟ್ಲಾಗಿ ಹಾಕಿ ಒಳ್ಳೆ ಒಂದು ದಾರಿ ಇದೆ. ಅವರು ಉಪಯೋಗ ಮಾಡೋದು ಒಳ್ಳೇದು ಮೇಡಮ್. ಇಷ್ಟು ಹೇಳ್ತೇನೆ ನಾವು ನೋಡ್ದಂಗೆ ಪ್ರತಿಯೊಬ್ಬರು ಯಾರು ರತ್ನಗಳು ಉಪಯೋಗ ಮಾಡೋರೆ ಅವ್ರಿಗೆ ಒಳ್ಳೇದಾಗಿದೆ ಹೊರತು ಕೆಟ್ಟದ್ದು ಯಾವತ್ತೂ ಆಗಿಲ್ಲ. ಅವರು ಸ್ಟೆಪ್ ಬೈ ಸ್ಟೆಪ್ ಇಷ್ಟಕ್ಕೆ ಸತ್ತಂಗೆ ಮೇಲಕ್ಕೆ ಹೋಗೋರೆ ಹೊರತು ಕೆಳಗೆ ಬಂದಿಲ್ಲ ಮೇಡಮ್. ಇದು ಖಂಡಿತ ಹೇಳ್ತೇನೆ. ಓಕೆ ಸರ್, ಸೂಪರ್. ಸರ್, ಅಂದ್ರೆ ನೀವ್ ಹೇಳ್ತಿರೋ ಪ್ರಕಾರ ಯಾರೇ ಒಬ್ರು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಂದ್ರೆ ರತ್ನಗಳು ಹಾಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಾ? ಖಂಡಿತ ಇದರಲ್ಲಿ ತುಂಬ 100% ಶೂರ್ ಹೇಳ್ತೇನೆ ನಾನು. ನಾವು ಇದು ಮೊದಲಿಂದ ಇದ್ರಾಗೆ ರೈತರಿದ್ದಂಗೆ ನಾವು ಇದು ಒಳ್ಳೆ ಇದರಲ್ಲಿ ಇದು ಮಾಡಿದ್ವಿ. ನಮ್ಮ ಹಿರಿಯರಿಂದ ಇದು ವ್ಯಾಪಾರ ಮಾಡಿದ್ವಿ. ಇವತ್ತವ್ರಿಗೆ ಯಾರು ಕೆಟ್ಟದ್ದು ಅಂತ ಹೇಳಿಲ್ಲ, ನಾವು ಕೇಳೂ ಇಲ್ಲ. ಓಕೆ, ಅಂದ್ರೆ ನೀವು ವಂಶ ಪರಂಪರೆ ಒಳ್ಳೇದಾಗಿದೆ. ಆದ್ರೆ ಇಷ್ಟು ಹೇಳ್ತೇನೆ, ಒಂದೇ ವಿಡಿಯೋ ಅಲ್ಲಿ ಸಾಧ್ಯವೇ ಇಲ್ಲ. ನಮ್ಮ ಹತ್ರ ಹಲವಾರು ಥೌಸಂಡ್ಸ್ ಆಫ್ ವೆರೈಟೀಸ್ ಇದೆ. ಉದಾಹರಣೆ ಮಾಲೆಗಳು, ಬ್ರಾಸ್ಲೆಟ್ಗಳು, ರತ್ನಗಳು, ನಾವು ಉಪರತ್ನಗಳು, ಎಮ್ಟೇಷನ್ಗಳು ತುಂಬ ಹಲವಾರು. ಆಮೇಲೆ ಇದು ಯಾವುದೋ ರಫ್ ಪೀಸ್ಗಳು, ಅಮೇಥಿಸ್ಟ್ ಪೀಸ್ಗಳು ಎಲ್ಲ, ಮತ್ತು ಹಲವಾರು ವೆರೈಟೀಸ್ ಇದೆ. ಮತ್ತು ವಿಗ್ರಹಗಳು ಇವೆ, ಇದ್ದಿದೆ ಗಣಪತಿಗಳು ವಿಗ್ರಹಗಳು ಎಲ್ಲ ಇವೆ. ಒಂದೇ ಇದರಲ್ಲಿ ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಮುಂದೆ ಇನ್ನೂ ಹೀಗೆ ವಿಡಿಯೋಸ್ ಕಂಟಿನ್ಯೂ ಮಾಡ್ತಾ ಇರೋಣ. ತಮಗೆ ಎಲ್ಲ ಇದರಲ್ಲಿ ಸ್ವಲ್ಪ ಮಾಹಿತಿ ಕೊಡೋಣ. ಸರ್, ಇಲ್ಲಿವರೆಗೂ ಜೆಮ್ಸ್ಗಳ ಬಗ್ಗೆ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ಸ್ ಮೇಡಮ್.